We support ಕಳಸಾ ಬಂಡೂರಿ ಯೋಜನೆ ಅನುಷ್ಠಾನಕ್ಕೆ ಬರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಕಳೆದ ಒಂದು ವರ್ಷದಿಂದ ಹಲವಾರು ಸಂಘಟನೆಗಳು ಈ ಯೋಜನೆ ಅನುಷ್ಠಾನಕ್ಕೆ ಬರಬೇಕು ಅಂತ ಹೋರಾಡ್ತಾನೆ ಇದ್ದಾವೆ, ಇನ್ನೂ ಹೋರಾಡ್ತಾನೆ ಇದ್ದಾವೆ. ಈ ಯೋಜನೆ ಅನುಷ್ಠಾನಕ್ಕೆ ಬರಬೇಕು ಅನ್ನೋದು ನನ್ನ ಆಸೆ ಹಾಗೂ ನನ್ನ ಕೂಗು ಕೂಡ ಅಂತ ಹೇಳ್ಬೋದು. ಈ ಯೋಜನೆ ಅನುಷ್ಠಾನಕ್ಕೆ ಬಂದರೆ ಉತ್ತರ ಕರ್ನಾಟಕದ ಬಹಳಷ್ಟು ಭಾಗದ ಜನಗಳಿಗೆ ಕುಡಿಯೋ ನೀರು, ರೈತರಿಗೆ ನೀರು ಎಲ್ಲ ಸಿಗುತ್ತೆ. ದಯವಿಟ್ಟು ಈ ಯೋಜನೆಗೆ ಬೆಂಬಲ ಕೊಡಿ. ನನ್ನ ಸಂಪೂರ್ಣ ಬೆಂಬಲ ಇದಕ್ಕಿದೆ. ಐ ಸಪೋರ್ಟ್ ಕಳಸಾ ಬಂಡೂರಿ. ಕಳಸಾ ಬಂಡೂರಿ ಜಾರಿ ಆಗಲಿ. ಐ ಸಪೋರ್ಟ್ ಕಳಸಾ ಬಂಡೂರಿ. ನಾನು ಕಳಸಾ ಬಂಡೂರಿ ನಾಲೆಗಾಗಿ ಹೋರಾಟ ಮಾಡುತ್ತಿರುವ ರೈತರನ್ನ ಬೆಂಬಲಿಸುತ್ತೇನೆ. ಕಳೆದ ಒಂದು ವರ್ಷದಿಂದ ಈ ರೈತರು ಹೋರಾಟ ಮಾಡುತ್ತಿದ್ದಾರೆ. ಗೋವಾದಿಂದ ಮಹಾದಾಯಿ ನದಿ ನೀರನ್ನ ಈ ಕಳಸಾ ಬಂಡೂರಿ ನಾಲೆಗೆ ಸೇರಿಸಬೇಕು ಅನ್ನುವುದು ಈ ಹೋರಾಟದ ಪ್ರಧಾನ ಉದ್ದೇಶ. ಭಾರತ ಒಕ್ಕೂಟ ವ್ಯವಸ್ಥೆ, ಇಲ್ಲಿ ರಾಜ್ಯಗಳ ನಡುವೆ ಇರುವ ಭಿನ್ನಾಭಿಪ್ರಾಯವನ್ನು, ಸಮಸ್ಯೆಗಳನ್ನು ಕೇಂದ್ರದ ಒಕ್ಕೂಟ ವ್ಯವಸ್ಥೆ ಪರಿಹರಿಸಬೇಕು. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕಾರ್ಯಪ್ರವೃತ್ತವಾಗಲಿ, ಮಹಾದಾಯಿ ನದಿಯಿಂದ ಕಳಸಾ ಬಂಡೂರಿ ನಾಲೆಗೆ ನೀರು ಬರುವ ಹಾಗಾಗಲಿ ಈ ರೈತರ ಹೋರಾಟಕ್ಕೆ ಜಯವಾಗಲಿ. ನಮಸ್ಕಾರ. ಕಳಸಾ ಬಂಡೂರಿ ಯೋಜನೆ ಅನುಷ್ಠಾನಗೊಂಡಲ್ಲಿ ಉತ್ತರ ಕರ್ನಾಟಕದ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸುವುದು ಸಾಧ್ಯ ಆಗುತ್ತೆ. ಈ ಯೋಜನೆಯ ಅನುಷ್ಠಾನಕ್ಕಾಗಿ ಕಳೆದ ಒಂದು ವರ್ಷದಿಂದ ಸತತವಾಗಿ ಹೋರಾಟಗಳನ್ನು ಹಲವು ಸಂಘಟನೆಗಳು ಮಾಡ್ಕೊಂಡು ಬಂದಿದ್ದೇವೆ. ಆದರೆ ಯಾವ ಪರಿಸ್ಥಿತಿಯೂ ಇದುವರೆಗೂ ದಕ್ಕಿಲ್ಲ. ಹಾಗಾಗಿ ಈ ಹೋರಾಟ ಇನ್ನೂ ಮುಂದುವರಿತಾ ಇದೆ. ಎಲ್ಲಿ ತನಕ ನಮಗೆ ನ್ಯಾಯ ಸಿಗೋದಿಲ್ವೋ ಅಲ್ಲಿ ತನಕ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ಹಾಗಾಗಿ ನಾನು ಕೂಡ ಈ ಎಲ್ಲ ಸಂಘಟನೆಗಳ ಜೊತೆಗೆ ಈ ಹೋರಾಟವನ್ನು ಬೆಂಬಲಿಸ್ತಾ ಇದ್ದೇನೆ. ನಮಸ್ಕಾರ. ಕಳಸಾ ಬಂಡೂರಿ ನೀರಿನ ಹೋರಾಟಕ್ಕೆ ಈಗ ಆಲ್ರೆಡಿ ಒಂದು ವರ್ಷ ತುಂಬಿದೆ, ಆದರೂ ಹೋರಾಟಕ್ಕೆ ಇನ್ನು ಜಯ ಸಿಕ್ಕಿಲ್ಲ. ಸೊ ರೈತರನ್ನ ನೀರಿನ ಹೋರಾಟಕ್ಕೆ ನಾನು ಟ್ವೀಟ್ ಮಾಡೋ ಮುಖಾಂತರ ಕೈ ಜೋಡಿಸ್ತಾ ಇದ್ದೀನಿ. ನೀವು ಈ ಹೋರಾಟಕ್ಕೆ ಕೈ ಜೋಡಿಸಿ. ನಮಸ್ಕಾರ. I'm not belonging to any party. I support Khalsa Banduri. I'm a common man who wants to support my farmers through technology. ಮತ್ತು ಡ್ಯೂಟಿ ಮಾಡ್ತಾ ಇದ್ದಾರೆ ಅವರಿಗೆ. ಅಂದ್ರೆ ಏನಕ್ಕೆ ಹಾಕೊಂಡು ಅವ್ರು ಆಗಾಗ ಲೋಕಾಯುಕ್ತ ಕಳಿಸೋದು, ಮಾನವಕ್ಕೆ ಕಳಿಸೋದು, ಎಲ್ಲ ಕಡೆ ಅಂದ್ರೆ ಎಲ್ಲ ಚೆಕ್ ಮಾಡಕ್ಕೆ, ಈಗ CID ಕಳಿಸೋದು, COD ಇದೆಲ್ಲ ಕಳಿಸೋದು ಅವ್ರನ್ನ. ಅಂದ್ರೆ ಏನಾದ್ರು ಮಾಹಿತಿ ಕೊಡಕ್ಕೆ ಮಾಡಕ್ಕೆ ಇದರ ಕೊಡಿ ಅಂತ.